ನಾವು ಸಪೋರ್ಟು JDSಗೆ ಕುಮಾರಸ್ವಾಮಿಗೆ ಮಾಡ್ತೀವಿ. ಯಾಕೆ ಅಂದರೆ ನಮಗೆ ಇಲ್ಲಿ ಭಾರಿ ಅನುಕೂಲತೆ ಆಗಿದೆ. ನಮಗೆ ಇಲ್ಲಿ ಬ್ಯಾರೇಜು ಅವರ ತಾತ ದೇವೇಗೌಡರು ಮಾಡಿದರು. ಆಮೇಲೆ ತಿರ್ಗಾ ಅದನ್ನೆಲ್ಲ ಇವರು ಅದನ್ನು ಹುತಾತ್ಮ ಮಾಡಿಲ್ಲ ಸರಿಯಾಗಿ. ಮಳೆ ನೀರು ಹೆಂಗೆ ಬರ್ತದೆ ಹಂಗೆ ಮಾಡಿಬಿಟ್ರು. ಆಗ ಬೇಜಾರಾಯ್ತು ಇವ್ರು ಕಂಡಾಗ. ದುಡ್ಡೆಲ್ಲನೂ ಉಳಿಸ್ಕೊಂಡು ಆಗ ನಮಗೆ ಬೇಜಾರಾಯಿತು. ಆಮೇಲೆ ಏನು ಅಂದರೆ ವಿಧಾನಸೌಧದಲ್ಲಿ ಕುಟ್ಟುವಂಥ ಜನ, ಟೇಬಲ್ ಕುಟ್ಟುವಂಥ ಜನ ಇವರೇನೆ, ಇನ್ನು ಬೇರೆಯವರಲ್ಲ. ದೇವೇಗೌಡ ಆಗ್ಬೋದು, ದೇವೇಗೌಡನ ಮಗನೇ ಆಗ್ಬೋದು. ಇವರು ಯುವಕರು, ಅವ್ರಾದ್ಮೇಲೆ ಇವ್ರು ಬಂದೇ ಬರ್ಬೇಕು ತಾನೆ. ಅದಕ್ಕೋಸ್ಕರ ಇವ್ರಿಗೆ ನಾವು ಓಟ್ ಅಂತೂ ಹಾಕ್ತೀವಿ. ಅದು ಸುಮ್ಮನೆ ಕಟ್ಕತೆ. ಅದು ದೇವೇಗೌಡ ನಮ್ಮಪ್ಪ ಅಲ್ಲಿ ಆಸ್ತಿ ಮಾಡಿದ್ರೆ ನಮ್ಮ ಮನೇನು ಕಟ್ಟುನಿ, ಹಂಗೆ ಅದು ದೇವೇಗೌಡ ಬೇರೆದು ಮಾಡೋದು. ಆಗ ಪ್ರಧಾನಿ ಇದು ಚಾನ್ಸ್ ಅವ್ರಿಗೆ ಕಿತ್ತೋಯ್ತು. ಅವ್ರ ಫೀಲ್ಡಲ್ಲಿ ಆಗೋದು ದೈವಾನುಕೂಲ 6 ತಿಂಗಳಿಗೆ ಅವರು ಇಳಿದ್ಬಿಟ್ರು. ಇಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಆಗದೆ. ಇವರು ಸುಮ್ಮನೆ ಇತ್ತಿಂದ ಚೇರ್ಗೆ ಇವ್ರು ಹೋಯ್ತಾರೆ ಅಷ್ಟೇ, ಅಧಿಕಾರಕ್ಕೆ ಸಲುವಾಗಿ ಇವ್ರು ಹೋಯ್ತಾರೆ ಅಷ್ಟೇ. ನಾವು ಆ ಥರ ಹೋಗೋಕ್ಕಾಗೋದಿಲ್ಲ. ಇವ್ರು ಅಧಿಕಾರಕ್ಕೆ ಸಲುವಾಗಿ ಚೇರ ಬದಲಾಯಿಸ್ತಾರೆ. ನಾವು ಯಾವ ಥರ ಓಟ್ ಕೇಳಿದಿಲ್ಲ. ಅದಕ್ಕೋಸ್ಕರ ನಾವು JDSಗೆ ಯಾರೋ ಒಂದು ಸತ್ಯ ನಿಂತಿಲ್ಲ. ನಾವಂತೂ ಓಟ್ ಅಂತೂ ನಿಖಿಲ್ ಕುಮಾರ್ಗೆ ಮಾಡ್ತೀವಿ, ತೊಂದರೆ ಇಲ್ಲ. ಅಂತರ ಹೆಚ್ಚಾಗಿ ಹೇಳಾರೆ, ಯಾಕೆಂದ್ರೆ ಅದು ಹುಲಿ ಸರಿಯಾಗದೆ. ಅದಕ್ಕೋಸ್ಕರ ಏನೋ ಒಂದು 20,000 ಅಷ್ಟೇ. ಅದ್ರ ಮೇಲೆ ನಾವು ತಗೋತೀವಿ ಅಂತ ನಾವು ಸುಮ್ಮನೆ ಜಮ್ಕೇಳೋ ಮಾತಲ್ಲ ಅಷ್ಟೇ. ಸದ್ಯ ನಮಗೆ ಈ ಊರಲ್ಲಿ ಗೆದ್ದು ಸಾಕಾಗಲ್ಲ ಅಂತ ಕೂತದೆ ನಮಗೆ. ಆಯ್ತಾ, ಬರೀ 5,000 ಅಂತದಲ್ಲಿ ಗೆಲ್ಲಿ. ಅದಕ್ಕೆ ನಾವೇನು ಯೋಚನೆ ಮಾಡಿ ನಾವು ಸಮ ಫೈಟ್ ಮಾಡ್ತಾ ಇದ್ದೀವಿ. ದೈವಾನುಕೂಲ ಚೇರು ಯಾರು ಗೆದ್ದಿದ್ದು ನೋಡುವ. ನಾವು ಆದಷ್ಟು ಶ್ರಮ ಪಡ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.